ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ರಚಿತಾ ಅವರು ಯಾರನ್ನ ಅಪ್ಪನ ಹುಡುಗ ಅಂತನ ಈ ಖಂಡಿತವಾಗ್ಲೂ ಐ ಟೆಲ್ ಯು ಒನ್ ಥಿಂಗ್. ಇವಾಗ ನಾನು ಡಿಪ್ಲೊಮ್ಯಾಟಿಕ್ ಆಗಿರಲ್ಲ, ನಮ್ಮ ಅಪ್ಪನೇ ಬೇಕು ಇಲ್ಲ ನಂಗೆ ಆ ಹುಡುಗನೇ ಬೇಕು. ಖಂಡಿತವಾಗ್ಲೂ ನನ್ನ ನೆಕ್ಸ್ಟ್ ಲೈಫ್, ನನ್ನ ನೆಕ್ಸ್ಟ್ ಸೆಕೆಂಡ್ ಹಾಫ್ ಆಫ್ ದ ಲೈಫ್ ವಿಲ್ ಬಿ ವಿತ್ ಮೈ ಪಾರ್ಟ್ನರ್. ಆಬ್ವಿಯಸ್ಲಿ ನಾನು ಆ ಹುಡುಗನ ಜೊತೆನೇ ಇರ್ತೀನಿ. ನಾನು ನಮ್ಮ ತಂದೆಗೆ ಒಳ್ಳೆ ಓಕೆ ನನ್ನ ಮಗಳು ಒಳ್ಳೆ ಫ್ಯಾಮಿಲಿಗೆ ಹೋದ್ಲು ಅನ್ನೋ ಒಂದು ನೆಮ್ಮದಿ ಇರುತ್ತೆ. ಸೊ ಪುನಃ ಅಪ್ಪ ಅಂತ ಬಂದರೆ ಏನಕ್ಕೆ ಮದುವೆ ಏನಕ್ಕೆ ಆಗ್ಬೇಕು ಮತ್ತೆ, ರೈಟ್? ನಂಗೆ ಗೊತ್ತಿಲ್ಲ, ಬರೀ ಲವ್ ಮದ್ವೆ. ಐ ಸುಮ್ಮನೆ ರೀ. ಇಲ್ಲ, ಆ್ಯಕ್ಚುಲಿ ಸಿನಿಮಾದಲ್ಲಿ ಇದು ತುಂಬ ಮುದ್ದಾಗಿ ಕಾಣಿಸ್ಕೋಬೇಕು ಅನ್ನೋ ಒಂದು ನಮ್ಮ ಹರ್ಷ ಮಾಸ್ತರ್ ಹೇಳಿದರು. ಸೊ ಹೆಂಗಿದ್ರು ವೆಯ್ಟ್ ಪುಟ್ ಆನ್ ಆಗಿದೆ, ಹಾಗೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೆ. ಆಮೇಲೆ ಹೋಗ್ತಾ 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 ಈ ಸಿನಿಮಾ ಆದಮೇಲೆ ಐ ಲವ್ ಯು ಮತ್ತು ಐ ಲವ್ ಯು ಸ್ಟಾರ್ಟ್ ಆದಾಗ ಐ ಲವ್ ಯುದಲ್ಲಿ ಒಂದು ಪೋರ್ಷನ್ ಏನಿದೆ ಆ ಪೋರ್ಷನಲ್ಲಿ ನಾನು ಸ್ವಲ್ಪ ಪ್ಲಂಪಿಯಾಗಿ ಹೆಫ್ಟಿಯಾಗಿರಬೇಕು. ನೆಕ್ಸ್ಟ್ ಫ್ಲ್ಯಾಶ್ ಕಟ್ ಮಾಡಿದಾಗ ಸ್ವಲ್ಪ ಕಾಲೇಜ್ ಹುಡುಗಿ ಥರ ಇದ್ದರೆ, ಕಾಲೇಜ್ ಹುಡುಗಿ ಸ್ವಲ್ಪ ದಪ್ಪ ಇರಲ್ಲ, ಸ್ವಲ್ಪ ಲೀನ್ ಆ್ಯಂಡ್ ಸ್ಲಿಮ್ ಆಗಿದೆ, ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅವಾಗ ವರ್ಕೌಟ್ ಮಾಡಿದಾಗ ಇದೆಲ್ಲ ಆಗಿದೆ ಅಂತ ಶೂಟ್ಸ್ ಅಷ್ಟೇ ಅಲ್ವಾ. ವೆರಿ ಗುಡ್.